ಒಂದು ವರದಾನ ಅಂತ ತಿಳಿದು ನಾವು ಶ್ರೀಗಂಧ ಬೆಳೀಲಿಕ್ಕೆ ಶುರು ಮಾಡಿದ್ವಿ. 2002ರಲ್ಲಿ ಎಸ್.ಎಂ. ಕೃಷ್ಣ ಸಾಹೇಬರು ಇದನ್ನು ಶ್ರೀಗಂಧವನ್ನು ಫ್ರೀಯಾಗಿ ಬೆಳೀಬೋದು ಅಂತ. ಇದು ಕೋಲಾರ ಜಿಲ್ಲೆಗೆ ಅತಿ ಮುಖ್ಯವಾಗಿ ಬೇಕಾಗಿತ್ತು. ಯಾಕಂದರೆ ಬರದ ನಾಡು ಬಂಗಾರದ ಬೀಡು ಅಂತ ಹೆಸರಿತ್ತು. ಅದಕ್ಕೆ ಇದಕ್ಕೆ ನೀರು ಕಡಿಮೆ ತಗೊಳ್ತಕ್ಕಂಥ ಬೆಳೆ ಅಂತೇಳಿ ನಾವು ಜಿಲ್ಲೆಯಾದ್ಯಂತ ರೈತ ಕೂಟಗಳನ್ನು ಮಾಡಿ ಎಲ್ಲ ಕಡೆ ಹಂಚೋದಕ್ಕೆ ನಾವು ಪ್ರಯತ್ನ ಪಟ್ವಿ. ಮೊದಲಿಗೆ ಇಡೀ ಕರ್ನಾಟಕದಲ್ಲಿ ಮೊದಲಿಗೆ ರೈತರು ಹಂಚಿದ್ದು ಅಂತಂದರೆ ಕೋಲಾರ ಜಿಲ್ಲೆನೇ. ಇವತ್ತು ಮೊದಲು ಹಂಚಿದ್ದಕ್ಕೆ ನಾವು ಫಲ ಅನುಭವಿಸ್ತಾ ಇದ್ವಿ. ಇವತ್ತು ನೀವು ಗಮನಿಸಿದ್ರಲ್ಲ, ಕಳ್ಳತನದ ಕಾವಳಿ ಅಂತೇಳಿ ಆ ಅನುಭವ ಕೂಡ ನಮಗೆ ಜಾಸ್ತಿ ಆಗ್ತಾ ಇರೋದು. ಕಾರಣ ಈಗ ಬೆಳೆದಿದ್ದೀವಿ, ಬೆಳೆದು ನಿಂತಿದೆ, ಅದರಲ್ಲಿ ಫಸಲು ಬರ್ತಾ ಇದೆ, ಫಸಲು ನಾವು ತಿನ್ನಕ್ಕೆ ಬಿಡ್ತಾ ಇಲ್ಲ ಕಳ್ಳರು. ಅಂದರೆ ಅವ್ರ ನೆಟ್ವರ್ಕ್ ಸ್ಟ್ರಾಂಗ್ ಇದೆ, ಪೊಲೀಸ್ನವ್ರು ಎಚ್ಚರ ಆಗಿಲ್ಲ. ಇವತ್ತು ಕೊಟ್ಟಿರೋ ಒಂದು ಇನ್ಫಾರ್ಮೇಷನ್ ಪ್ರಕಾರ ಪೊಲೀಸ್ನವ್ರು ಎಚ್ಚರ ಆಗಿದ್ದಾರೆ, ಅವರು ಕಡಿಮೆ ಆಗ್ತದೆ ಅಂತ ನಮ್ಮ ಭರವಸೆ ಬಂದಿದೆ. ಈಗ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು 1500 ಎಕರೆ ರೈತರಷ್ಟು ಬೆಳೆ ಬೆಳೆದಿದ್ದೀವಿ ನಾವು. ಇವು ಕೆಲವ್ರದ್ದು 6 ವರ್ಷ ಇದೆ, 5 ವರ್ಷ ಇದೆ, 14 ವರ್ಷ ಇದೆ, 17 ವರ್ಷನೂ ಇದೆ. ಈ ಥರ ಬೆಳೆದಿರೋದ್ರಿಂದ ಇದು ತುಂಬ ಬೆಲೆ ಬಾಳತಕ್ಕಂಥ ಒಂದು ಸ್ಥಿರವಾದ ಒಂದು ಆಶಾದಾಯಕವಾದ ಬೆಳೆ ಆಗಿರೋದ್ರಿಂದ ರೈತರೆಲ್ಲರೂ ಮಾವಿನ ತೋಪಿಗೆ ತುಂಬ ಇರೋದು. ಶ್ರೀನಿವಾಸಪುರ ತಾಲೂಕು ಅಂತಂದರೆ ಮಾವಿಗೆ ಅತಿ ಹೆಚ್ಚು ಮಾನ್ಯತೆ ಕೊಡ್ತಕ್ಕಂಥದ್ದು. ಈಗ ನೀರು ಕಡಿಮೆಯಾಗಿ ಮಾವಿನ ಮರ ಸಾಯ್ತಾಯಿತ್ತು. ಅಂಥ ಜಾಗದಲ್ಲಿ ಕೂಡ ಶ್ರೀಗಂಧ ಬೆಳೀತದೆ ಅಂತೇಳಿ ಒಂದು ವರದಿ ಇದೆ. ನೀರು ಕಡಿಮೆ ಇದಕ್ಕೆ ತಗೊಳ್ಳೋದು, ಅತಿ ಕಡಿಮೆ. ಇದು ಪರಾವಲಂಬಿ ಜೀವನ. ಮಾವಿನ ಮರ ಬೇರೆ ತೊಗೊಂಡೆ ಬೆಳೀತಕ್ಕಂಥ ಒಂದು ಇದಿತ್ತು. ಅದರಿಂದಾಗಿ ಉತ್ಕೃಷ್ಟವಾದ ಬೆಳೆ ಬರುತ್ತೆ ಇಲ್ಲಿ. ಮತ್ತು ನೀರು ಅವಶ್ಯಕತೆ ಇಲ್ಲ, ಔಷಧಿ ಅವಶ್ಯಕತೆ ಇಲ್ಲ, ಇನ್ನೊಂದು ಗೊಬ್ಬರ ಕೊಡೋ ಅವಶ್ಯಕತೆ ಇಲ್ಲ, ಹೆಚ್ಚು ಪಾಲನೆನೂ ಅವಶ್ಯಕತೆ ಇಲ್ಲ. ಅದರಿಂದಾಗಿ ನಾವು ಇದನ್ನು ಭಾರಿ ಆಸೆ ಪಟ್ಟು ಬೆಳೆದಿದ್ದೀವಿ. ಈ ದಿನಗಳನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಸಹಕಾರನೂ ಮಾಧ್ಯಮದ ಸಹಕಾರನೂ ಬೇಕಾಗುತ್ತೆ. ಅದಕ್ಕಾಗಿ ನಿಮ್ಮ ಮುಂದುಗಡೆ ಹೇಳ್ತಾ ಇರೋದಿಷ್ಟೇ, ಎಲ್ಲ ರೈತರಿಗೂ ಕೂಡ ಧೈರ್ಯ ತುಂಬತಕ್ಕಂಥ ಕೆಲಸ ಪೊಲೀಸ್ ಅಧಿಕಾರಿಗಳು ಮತ್ತು ಮಾಧ್ಯಮದವರು ಕೊಟ್ಟರೆ ಬೆಳೆನ ಆರಾಮಾಗಿ ತೊಗೊಳ್ಬೋದು. ಯಾಕೆಂದರೆ ಆಂಧ್ರದಲ್ಲಿ ವಿಕೋಟ ಇದೆಯಲ್ಲ, ಆ ಸರೌಂಡಿಂಗಲ್ಲಿ ಫ್ಯಾಕ್ಟ್ರಿಗಳಿದ್ದಾವೆ, ಪ್ರೈವೇಟ್ ಫ್ಯಾಕ್ಟ್ರಿಗಳು. ಅವರು ಗಂಧ ಕಡಿಯೋಕ್ಕೆ ರೈತರಿಗೆ ಅಧಿಕಾರಿಗಳ 4 kg ಮಾತ್ರ ಇಟ್ಕೋಬೇಕು ಅಂತಿರೋದ್ರಿಂದ ಯಾರು ರೈತರು ಮುಟ್ಟಕ್ಕೆ ಹೋಗ್ತಾ ಇಲ್ಲ, ಭಯ ಪಡ್ತಾ ಇದ್ದಾರೆ. ಅದನ್ನು ಇಟ್ಕೊಳ್ಳೋದು ಹೆಂಗೆ, ಅಫೆನ್ಸ್ ಆಗುತ್ತೆ ಅಂತೇಳಿ. ಆದರೆ ಕಳ್ಳರು ಅದನ್ನು ದುರುಪಯೋಗ ಮಾಡ್ಕೊತಾ ಇದ್ದಾರೆ. ಈಗ ಅವ್ರೇನು ಮಾಡ್ತಾರೆ, ಬೆಳೆ ಇದು ಬಂದಿದೆಯಾ ಅದನ್ನು ಟಕ್ಕಂತ ಕಟ್ ಮಾಡ್ಕೊಂಡು ಹೋಗ್ತಾರೆ. ಅದೇ ರೈತ ಕಡಿಬೇಕಾದ್ರೆ ಅರಣ್ಯ ಇಲಾಖೆ ಕಾನೂನುಗಳು ಅಡಚಣೆ ಆಗಿದೆ. ಈಗ ಅದಕ್ಕೆ ನಮ್ಮ ಸಂಘಟನೆ ಮತ್ತು ನಮ್ಮ ಸಂಘದ ಅಧ್ಯಕ್ಷರು ಅರಣ್ಯ ಇಲಾಖೆಯಿಂದನೇ ಅದನ್ನು ಬೇರ್ಪಡಿಸಿ ಈ ತೋಟಗಾರಿಕೆ ಇಲಾಖೆಗೆ ಸೇರಿಸ್ತಾ ಇದ್ದಾರೆ. ಇದೊಂದು ಆಶಾದಾಯಕ ಭಾವನೆ. ಅದರಿಂದ ಮುಂದಿನ ದಿನಗಳಲ್ಲಿ ತುಂಬ ಒಳ್ಳೆಯ ಉತ್ತಮವಾದ ಬೆಳವಣಿಗೆ ಆಗುತ್ತೆ ಅಂತೇಳಿ ನಂಬಿದ್ದೀವಿ.